ಓಂ ನಮಃ ಶಿವಾಯ. ಭಕ್ತಾದಿಗಳೇ, ಇಂದು ನಾವು 16 ಸೋಮವಾರ ವ್ರತದ ಮಹಿಮೆಯನ್ನು ಸಾರುವ 3ನೇ ಅಧ್ಯಾಯದ ಕಥಾಭಾಗವನ್ನು ಶ್ರವಣ ಮಾಡೋಣ. ಮೊದಲು ಶಿವನ ಧ್ಯಾನ ಮಾಡೋಣ. ಧ್ಯಾತೇನ್ನಿತ್ಯಂ ಮಹೇಶಂ ರಜತಗಿರಿ ನಿಭಂ ಚಾರುಚಂದ್ರಾವತಂ ಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್తం ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮಮರಗಣೈರ್ವ್ಯಾಘ್ರಕೃತಿಂ ವಸಾನಂ ವಿಶ್ವಾದ್ಯಂ ವಿಶ್ವಬೀಜಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಶಿವನ ಅನುಗ್ರಹದಿಂದ ಆ ಬಡ ಬ್ರಾಹ್ಮಣನು ದಾರಿದ್ರ್ಯದಿಂದ ಮುಕ್ತನಾಗಿ ಸುಖವಾಗಿ ಬಾಳುತ್ತಿರುತ್ತಾನೆ. ಈಗ ಮುಂದೆ ಏನಾಯಿತು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಯೋಣ. ಒಮ್ಮೆ ರಾಜಕುಮಾರನು ಬೇಟೆಯಾಡಲು ಅಡವಿಗೆ ಹೋಗುತ್ತಾನೆ. ಹಸಿದು ಬಾಯಾರಿದ ಆತನು ಒಂದು ಪುಟ್ಟ ಶಿವ ದೇವಾಲಯದ ಬಳಿ ಬರುತ್ತಾನೆ. ಅಲ್ಲಿ ಕೆಲವು ಸುಮಂಗಲಿಯರು ಅತ್ಯಂತ ಶ್ರದ್ಧಾಭಕ್ತಿಯಿಂದ 16 ಸೋಮವಾರದ ವ್ರತವನ್ನು ಆಚರಿಸುವುದನ್ನು ಕಾಣುತ್ತಾನೆ. ಕುತೂಹಲಗೊಂಡ ರಾಜಕುಮಾರನು ಕೇಳುತ್ತಾನೆ, ತಾಯಂದಿರೇ, ನೀವು ಮಾಡುತ್ತಿರುವ ಈ ವ್ರತದ ಮಹಿಮೆಯೇನು? ಇದರ ಫಲವೇನು ಎಂದು. ಅದಕ್ಕೆ ಆ ಮಹಿಳೆಯರು, ಅಯ್ಯ ರಾಜಕುಮಾರನೇ, ಇದು 16 ಸೋಮವಾರದ ವ್ರತ. ಇದನ್ನು ವಿಧಿವಿಧಾನವಾಗಿ ಆಚರಿಸಿದರೆ ಮನದ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ, ಕಷ್ಟಗಳು ದೂರವಾಗಿ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ವಿವರಿಸುತ್ತಾರೆ. ರಾಜಕುಮಾರನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ತನಗೆ ಅತ್ಯಂತ ಸುಂದರವಾದ ಮತ್ತು ಸುಗುಣವತಿಯಾದ ರಾಜಕುಮಾರಿ ಪತ್ನಿಯಾಗಿ ಸಿಗಲಿ ಎಂಬ ಹಂಬಲ ಅವನದಾಗಿತ್ತು. ಆ ಮಹಿಳೆಯರ ಮಾತಿನಿಂದ ಪ್ರೇರಿತನಾದ ರಾಜಕುಮಾರನು ತಾನೂ ಕೂಡ ಈ ವ್ರತವನ್ನು ಮಾಡುವ ಸಂಕಲ್ಪ ಮಾಡುತ್ತಾನೆ. ಪ್ರತಿ ಸೋಮವಾರ ಉಪವಾಸವಿದ್ದು ಶಿವನಿಗೆ ಪೂಜೆ ಸಲ್ಲಿಸಿ 16ನೇ ವಾರ ವ್ರತವನ್ನು ಪೂರ್ಣಗೊಳಿಸುತ್ತಾನೆ. ಇದರ ಫಲವಾಗಿ ಸ್ವಲ್ಪ ದಿನಗಳಲ್ಲೇ ನೆರೆಯ ದೇಶದ ರಾಜನು ತನ್ನ ಸುಂದರ ಮಗಳನ್ನು ಈ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ವ್ರತದ ಪ್ರಭಾವದಿಂದ ಅವರಿಬ್ಬರೂ ಸುಖವಾಗಿ ರಾಜ್ಯಭಾರ ಮಾಡತೊಡಗುತ್ತಾರೆ. ಹೀಗೆ ಈ 3ನೇ ಅಧ್ಯಾಯವು ನಮಗೆ ತಿಳಿಸುವುದೇನೆಂದರೆ, ಕೇವಲ ಬಡವರಷ್ಟೇ ಅಲ್ಲ, ಶ್ರೀಮಂತರು ಅಥವಾ ರಾಜಕುಮಾರರೇ ಇರಲಿ, ಯಾರು ನಿಷ್ಕಲ್ಮಶ ಭಕ್ತಿಯಿಂದ ಪರಶಿವನನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ಸಕಲ ಸುಖಗಳು ಲಭಿಸುತ್ತವೆ. ಈ ವ್ರತದ ಕಥೆಯನ್ನು ಓದುವವರಿಗೆ ಅಥವಾ ಕೇಳುವವರಿಗೆ ಶಿವನು ಸನ್ಮಂಗಳವನ್ನು ಉಂಟು ಮಾಡಲಿ. ಕೈಲಾಸರಾಣ ಶಿವಚಂದ್ರಮೌಳಿ ಫಣೀಂದ್ರ ಮಾಥಾ ಮುಕ್ಕುಟಿ ಜಳಕೆ ಕಾರುಣ್ಯ ಸಿಂಧು ಭವದುಃಖಹಾರಿ ತುಜಬಿನ ಶಂಭೋ ಮಜಕೋಣತಾರಿ. ಇಲ್ಲಿಗೆ 16 ಸೋಮವಾರ ವ್ರತ ಕಥೆಯು 3ನೇ ಅಧ್ಯಾಯ ಸಂಪೂರ್ಣವಾಯಿತು. ಓಂ ನಮಃ ಶಿವಾಯ.